ಶ್ರೀ ಆದಿಗುರು ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯು ಅತ್ಯಂತ ಮಹಿಮಾನ್ವಿತವಾದ ಸ್ತೋತ್ರ. ಆಕೆಯ ಪಾದದರ್ಶನದಿಂದ ನಮ್ಮ ಪಾಪಶೇಷಗಳು ಕಳೆದು ಪುಣ್ಯ ಸಂಪಾದಿಸುವ ಮಹಾಮಾರ್ಗವಾಗಿದೆ. ಈ ಶ್ಲೋಕಗಳು ಮಹಾಮಹಿಮಾನ್ವಿತವಾದುದು. ಅನುಷ್ಠಾನವಿದ್ದರೆ ಸಕಲ ಸುಖ ಸೌಭಾಗ್ಯವು ನಿಮ್ಮನ್ನರಸಿ ಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಶ್ಲೋಕ 6. ಧನು ಪೌಷ್ಪಂ ಮೌರ್ವಿ ಮಧುಕರಮಯಿ ಪಂಚವಿಶಿಖಾ ವಸಂತಃ ಸಾಮಂತೋ ಮಲಯ ಮರುದಾಯೋಧನ ರಥಃ ತಥಾಪ್ಯೇಕಃ ಸರ್ವಂ ಹಿಮಗಿರಿಸುತೆ ಕಾಮಪಿ ಕೃಪಾ ಮುಪಾಂಗತ್ವೇ ಲಬ್ಧ್ವಾ ಜಗದಿದನಂಗೋ ವಿಜಯತೆ. ಅರ್ಥ: ಹೇ ಹಿಮಗಿರಿಸುತೆ, ಮನ್ಮಥನಿಗೆ ಪುಷ್ಪಧನಸ್ಸು, ಅದಕ್ಕೆ ಮುತ್ತಿಕೊಂಡ ದುಂಬಿಗಳ ಸಮೂಹ, ಪಂಚಬಾಣಗಳು, ಚೈತ್ರ ವಸಂತ ಮಾಸಗಳು, ಹಿಮ, ಮಲೆಯ ಮಾರುತ, ಹೀಗೆ ಅನೇಕರ ಸಹಾಯದಿಂದ ತನ್ನ ಸಾಮರ್ಥ್ಯವನ್ನು ತೋರಿಸಬೇಕಾಗಬಹುದು. ಆದರೆ ನಿನ್ನ ಕಡೆಗಣ್ಣಿನ ನೋಟವು ಆತನ ಮೇಲೆ ಬಿದ್ದು ದಯೆಯಾದರೆ ಯಾವ ಥರ ಸಹಾಯವೂ ಇಲ್ಲದೆ ಸಕಲ ಜಂಗಮಾತ್ಮಕವಾದ ಲೋಕವನ್ನು ಗೆಲ್ಲುವ ಶಕ್ತಿ ಅವನಿಗೆ ಪ್ರಾಪ್ತವಾಗುವುದು. ಈ ಮೇಲಿನ ಶ್ಲೋಕವನ್ನು ಪೂರ್ವಾಭಿಮುಖವಾಗಿ ಮಣೆಯ ಮೇಲೆ ಕುಳಿತು ಅಥವಾ ಚಾಪೆಯ ಮೇಲೆ ಕುಳಿತು 21 ದಿನಗಳು 500ರಂತೆ ಜಪಿಸಬೇಕು. ಜಾಜಿ ಹೂವಿನಿಂದ ಅಥವಾ ಸಂಪಿಗೆ ಹೂವಿನಿಂದ ಶ್ರೀ ಲಲಿತಾ ತ್ರಿಶತಿ ಅರ್ಚನೆ ಮಾಡಬೇಕು. ನೈವೇದ್ಯಕ್ಕಾಗಿ ಕಬ್ಬಿನ ಜಲ್ಲೆ, ಹಾಲುಗಂಜಿ, ಅಡಿಕೆ ಎಲೆ ಸಹಿತ ನೈವೇದ್ಯವನ್ನು ಮಾಡಬೇಕು. ಇದರಿಂದ ಬಲಹೀನತೆಯು, ನಿರ್ಬಲತ್ವವು, ರೋಗವು ನಿವಾರಣೆಯಾಗುತ್ತದೆ. ಹಾಗೆ ಮಕ್ಕಳಿಗೆ ಎಲ್ಲ ವಿಧದಲ್ಲೂ ಒಳ್ಳೆಯದು. ಎಳ್ಳೆಣ್ಣೆಯಲ್ಲಿ ಯಂತ್ರವನ್ನು ಇರಿಸಿ ಜಪಿಸಿದ ಮೇಲೆ ಎಣ್ಣೆಯನ್ನು ಸ್ನಾನ ಮಾಡಿಸಿದರೆ ಸಕಲ ದೋಷಗಳು ಪರಿಹಾರವಾಗುವುದು. ಈ ಶ್ಲೋಕಕ್ಕೆ ಸಂಬಂಧಿಸಿದಂತೆ ಯಂತ್ರವನ್ನು ಕಡೆಯಲ್ಲಿ ನೀಡಲಾಗಿದೆ. ಅದನ್ನು ಶ್ಲೋಕ 7. ಕೊಣತ್ಕಾಂಚೀಧಾಮ ಕರಿಕಲಭ ಕುಂಭಸ್ತನನತಾ ಪರೀಕ್ಷೀಣಾ ಮಧ್ಯೆ ಪರಿಣಿತ ಶರಶ್ಚಂದ್ರವದನಾ ಧನುರ್ವ್ರಾಣಾಂ ಪಾಶಾಂ ಸ್ಪೃಣಮಪಿ ದದಾನ ಕರತಲೈಃ ಪುರಸ್ತಾಂ ದಾಸ್ತಾನಃ ಪುರಮತಿತುರಾಹೋ ಪುರುಷಿಕಾ. ಅರ್ಥ: ಶ್ರೀದೇವಿಯು ತನ್ನ 4 ಹಸ್ತಗಳಲ್ಲಿ ಕಬ್ಬಿನ ಬಿಲ್ಲು, ಹೂವಿನ ಬಾಣ, ಪಾಶ ಮತ್ತು ಅಂಕುಶಗಳನ್ನು ಧರಿಸಿದ್ದಾಳೆ. ಮರಿಯಾನೆಯಂತೆ ಕುಂಭಸ್ಥಳದೋಪಾದಿಯಲ್ಲಿ ಆಕೆಯ ಸ್ತನಗಳು ಭಾರದಿಂದ ತುಸುವಾಗಿದೆ. ಪೂರ್ಣ ಕಳಾಯುಕ್ತನಾದ ಶರತ್ಕಾಲದ ಚಂದ್ರನ ಹಾಗೆ ಮುಖವುಳ್ಳ ತ್ರಿಪ್ರಾಂತಕನಾದ ಶಿವನ ಅಹಂಕಾರ ಸ್ವರೂಪಿಣಿಯಾದ ಶ್ರೀಚಕ್ರ ಸ್ವರೂಪಿಣಿಯು ನಮಗೆ ದರ್ಶನ ಭಾಗ್ಯವನ್ನು ಕರುಣಿಸಲಿ. ಈಶಾನ್ಯಾಭಿಮುಖವಾಗಿ ಮೇಲಿನ ಶ್ಲೋಕವನ್ನು ಮಣೆಯ ಮೇಲೆ ಅಥವಾ ಚಾಪೆಯ ಮೇಲೆ ಕುಳಿತುಕೊಂಡು 45 ದಿನಗಳ ಕಾಲ 1000 ಬಾರಿ ಜಪಿಸಬೇಕು. ಕೆಂಪು ಹೂಗಳಿಂದ ದುರ್ಗಾ ಸಹಸ್ರನಾಮದೊಂದಿಗೆ ಪೂಜೆಯನ್ನು ಮಾಡಬೇಕು. ಇದಕ್ಕೆ ನೈವೇದ್ಯವಾಗಿ ಮೊಸರು ಅನ್ನ, ಹಣ್ಣಿನ ರಸಗಳು, ಪಾನಕ ಮತ್ತು ಗಂಜಿ ಹಾಲನ್ನು ಅರ್ಪಿಸಬೇಕು. ಇದರ ಫಲವಾಗಿ ಶತ್ರುಗಳು ನಿಮ್ಮ ವಶವಾಗುವರು ಮತ್ತು ರಾಜತ್ವವನ್ನು ಹೊಂದುವಿರಿ. ಮೊಸರು ಅನ್ನದಿಂದ ಹೋಮ ಮಾಡಿದರೆ ಅಧಿಕಾರ ಪ್ರಾಪ್ತಿಯಾಗುತ್ತದೆ. ಈ ಶ್ಲೋಕದ ಒಂದು ಯಂತ್ರವನ್ನು ಕಡೆಯಲ್ಲಿ ನೀಡಲಾಗಿದೆ. ಆಸಕ್ತರು ಗಮನಿಸಬೇಕು. ಧನ್ಯವಾದಗಳು. ಈ 2 ಶ್ಲೋಕಗಳು ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.